ಇನ್ನು ಡಿ ಕೆ ಶಿವಕುಮಾರ್ ಅವರ ರೆಸಲ್ಯೂಷನ್ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ಸಂಕ್ರಾಂತಿ ಬಳಿಕ ಜನವರಿ ತಿಂಗಳೊಳಗೆ ಸಿಎಂ ಆಗಬೇಕು, ಸಿಎಂ ಮಾಡುವಂತೆ ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು, ತಮ್ಮನ್ನ ವಿರೋಧಿಸ್ತಾ ಇರುವ ಸ್ವಪಕ್ಷೀಯ ನಾಯಕರ ಮನವೊಲಿಸುವಂತ ಕೆಲಸ ಕೂಡ ಇವರು ಮಾಡಬೇಕು, ತಮ್ಮ ಬೆಂಬಲಿಗರಿಗೆ ಸೂಕ್ತ ಸ್ಥಾನಮಾನ ಕೊಡಿಸಬೇಕು. ಆಮೇಲೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಬೇಕು. ಇದು ಡಿ ಕೆ ಶಿವಕುಮಾರ್ ಅವರ ರೆಸಲ್ಯೂಷನ್. ಒಂದು ಕಡೆ ಸಿದ್ದರಾಮಯ್ಯ ಅವ್ರದ್ದು ಈಗ ಅವಧಿಯನ್ನು ವಿಸ್ತರಣೆ ಮಾಡಬೇಕು, ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಬೇಕು, ಅಥವಾ ತಾವು ಯಾರಿಗೆ ಸೂಚಿಸ್ತಾರೆ, ತಾವು ಯಾರಿಗೆ ಹೇಳ್ತಾರೆ ಅಂಥವರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಬೇಕು ಅಂತೇಳಿ ಒಂದು ಕಡೆ CM ಸಿದ್ದರಾಮಯ್ಯ ಅವರು ರೆಸಲ್ಯೂಷನ್ ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ CM ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ ಸೂಕ್ತ ಸ್ಥಾನಮಾನ ಕೊಡಿಸಬೇಕು. ಅದರ ಜೊತೆಗೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನು, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯತ್ ಎಲೆಕ್ಷನಲ್ಲಿ ಗೆಲ್ಲಬೇಕು. ಅಟ್ ದ ಸೇಮ್ ಟೈಮ್ ಸಂಕ್ರಾಂತಿ ಬಳಿಕ ಜನವರಿ ತಿಂಗಳೊಳಗೇನೆ CM ಆಗಿಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ರೆಸಲ್ಯೂಷನ್ಗಳನ್ನು ಇಟ್ಕೊಂಡಿದ್ದಾರೆ. ಆಮೇಲೆ CM ಮಾಡಿ ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡ ತರುವಂಥ ಕೆಲಸ ಕೂಡ ಮಾಡಬೇಕು ಅನ್ನುವಂಥದ್ದು ಸದ್ಯ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್. ಇದು ಅತ್ತ ಸಿದ್ದರಾಮಯ್ಯ ಅವರ ಪ್ಲಾನ್ ನೋಡ್ತಾ ಇದ್ವಿ, ಇತ್ತ CM ಡಿ ಕೆ ಶಿವಕುಮಾರ್ ಅವರ ಪ್ಲಾನು, ರೆಸಲ್ಯೂಷನ್ನು